ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಕಲ್ಲಡ್ಕ ಪ್ರಭಾಕರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಇಂತಹ ಘಟನೆಗಳಿಂದ ಹಿಂದೂಗಳಿಗೆ ಜೊತೆಗೆ ಉಳಿಗಾಲವಿಲ್ಲದಂತಹ ಪರಿಸ್ಥಿತಿ ಆಗ್ತಾ ಇದೆ. ಹಿಂದೂ ಸಮಾಜ ಮುಂದೆ ಎಚ್ಚೆತ್ತುಕೊಳ್ಳಬೇಕು ಹೀಗಂತ ಹೇಳಿಕೆ ಕೊಟ್ಟಿರುವಂತದ್ದು. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ಒಂದು ಕಡೆ ನಿರ್ಮಾಣವಾಗಿದೆ. ಹಿಂದೂಗಳಿಗೆ ಉಳಿಗಾಲ ಇಲ್ಲ. ಮಂಗಳೂರಿನಲ್ಲಿ ಇಂತಹ ಘಟನೆಗಳಾಗ್ತಾ ಇದ್ದಾವೆ. ಹಿಂದೂಗಳಿಗೆ ಯಾವುದೇ ಮುಂದಿನ ದಿನಗಳಲ್ಲಿ ಯಾವುದೇ ಉಳಿಗಾಲ ಇರೋದಿಲ್ಲ. ಹಿಂದೂ ಸಮಾಜ ಇನ್ನು ಮುಂದೆ ಎಚ್ಚೆತ್ತುಕೊಳ್ಬೇಕು. ಹಿಂದೂಗಳಿಗೆ ಇರುವುದು ಒಂದೇ ದೇಶ, ಅದು ಕೂಡ ಭಾರತ ಒಂದೇ. ನಾವು ಕೂಡ ಇದೇ ಮಣ್ಣನ್ನು ಬಿಟ್ಟು ಬೇರೆಡೆಗೆ ಹೋಗೋದಕ್ಕೆ ಆಗೋದಿಲ್ಲ. ನಾವು ಹೋಗಲೇಬೇಕು. ಜೊತೆಗೆ ಸಮುದ್ರಕ್ಕೆ ಸಂಬಂಧಪಟ್ಟಂತೆ ಇಂತಹ ಘಟನೆಗಳಿಗೆ ಸಂಬಂಧಪಟ್ಟಂತೆ ಮರುಕಳಿಸಬಾರ್ದು. ನಮಗಿರೋದು ಇದೊಂದೇ ಭೂಮಿ, ನಾವು ಇಲ್ಲೇ ಭದ್ರವಾಗಿರಬೇಕು ಎನ್ನುವುದರ ಮುಖಾಂತರವಾಗಿ ಹೇಳಿಕೆ ಕೊಟ್ಟಿರುವಂಥದ್ದು. ಒಂದು ಕಡೆ ಉದ್ವಿಗ್ನ ವಾತಾವರಣ ಮಂಗಳೂರಿನಲ್ಲಿ ನಿರ್ಮಾಣವಾಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಹೇಳಿಕೆಗಳನ್ನ ಕೊಡ್ತಾನೆ ಹೋಗ್ತಾ ಇದ್ದಾರೆ ನಾಯಕರು ಕೂಡ. ಯಾರೋ ಒಂದಷ್ಟು ಜನರನ್ನು ಪೊಲೀಸರು ಕೇಸಿನಲ್ಲಿ ಹಾಕಿದ್ದಾರೆ. ಹೌದಲ್ಲ ಅಂತ ಯಾರು ಹೇಳಿದ್ರು? ಕೋರ್ಟ್ ಇನ್ನೇನು ಹೇಳಲಿಲ್ಲ. ಇವರು ಅಂದಾಜಿನ ಮೇಲೆ ಮಾಡ್ತಾರೆ. ಪೊಲೀಸರು ಮಾಡಿದೆಲ್ಲ ಸತ್ಯನಾ? ಪೊಲೀಸರು ಮಾಡ್ತಾ ಇರೋದೆಲ್ಲ ನ್ಯಾಯಯುತವಾಗಿ ಇರುತ್ತಾ? ಇವರ ಮೇಲೇನು ಹಾಕಿದ್ದಾರೆ. ಇವೊಬ್ಬ ಒಳ್ಳೆ ಹೋರಾಟಗಾರ ಅಂತ ಅನಿಸಿದೆ. ಹೋರಾಟಗಾರನ ಒಳಗೆ ಹಾಕೋದು ಹೇಗೆ, ಜೈಲಿನಲ್ಲಿ ಹಾಕೋದು ಹೇಗೆ, ಆ ರೀತಿ ಯೋಚನೆ ಮಾಡಿ ಮಾಡ್ತಾರೆ. ಅಂಥದ್ದಾಗಿದೆ ಹೊರತು ಇವನೇ ಮಾಡಿದ್ದಾನೆ ಅಂತ ಹೇಳಿದ್ರೆ ಪ್ರೂಫ್ ಎಲ್ಲಿದೆ ಅವ್ರ ಹತ್ರ? ಗೊತ್ತಿದ್ದ ಮೇಲೆ ಪೊಲೀಸರು ಯಾಕೆ ಸುಮ್ಮನೆ ಗೊತ್ತದು? ಪೊಲೀಸರು ಯಾಕೆ ಸುಮ್ಮನೆ ಗೊತ್ತಿರೋದು? ಪೊಲೀಸರು ಇವನಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿತ್ತಲ್ಲ. ಪೊಲೀಸರಿಗೆ ಆ ವ್ಯಕ್ತಿ ಈ ವ್ಯಕ್ತಿ ಅಂತಲ್ಲ, ಸಮಾಜದಲ್ಲಿ ಎಲ್ಲರನ್ನು ರಕ್ಷಣೆ ಮಾಡುವಂಥ ಕೆಲಸ ಅವ್ರದ್ದು. ಅವರಿಗೆ ಗೊತ್ತಿದೆ ಅಂತ ಆದರೆ ಹಾಗೆ ಉದ್ದೇಶಪೂರ್ವಕ ಆಯ್ತಾ ಇದು? ಅಥವಾ ಅವರ ಕಡೆಯಿಂದ ಏನಾದ್ರು ವ್ಯವಸ್ಥೆಗಳು ನಡೀತಾ ಪೊಲೀಸರಿಗೆ? ಯಾಕಾಯಿತು? ಅವ್ರಿಗೆ ಗೊತ್ತಿದೆ ಅಂತ ಆದರೆ ಆಗಬಾರ್ದಲ್ಲ. ಅವ್ರಿಗೆ ಗೊತ್ತಿದೆ ಇವನಿಗೆ ಪ್ರೊಟೆಕ್ಷನ್ ಕೊಡಬೇಕಲ್ಲ. ಅದು ಮಾಡಲಿಲ್ಲ ಅಲ್ಲ. ಅಂಥದ್ದು ನಡೀತದೆ ಅಂತ ಇವತ್ತು. ಅದಕ್ಕೋಸ್ಕರ ಅವರವರ ನೀವುಗಳಿದ್ದೀರಾ, ನಿಮ್ಮ ರಕ್ಷಣೆಯನ್ನು ನೀವೇ ಮಾಡಿಕೊಳ್ಬೇಕಾದಂಥ ಪ್ರಸಂಗ ಇವತ್ತು. ಯಾರ ಮೇಲೆ ಏನಾಗ್ತಾರೆ ಗೊತ್ತಿಲ್ಲ. ಪಹಲ್ಗಾಮ್ ಆದ ಮೇಲೆ ಹುಡುಕಿ ಹೊಡಿತಾರೆ. ಅದಕ್ಕೋಸ್ಕರ ನಾವೇನೋ ಪ್ರೆಸ್ ರಿಪೋರ್ಟ್ಗಳಿದ್ದೇವೆ, ನಮಗೇನು ಮಾಡೋಲ್ಲ, ಅಥವಾ ನಾವು ಆರಾಮದಲ್ಲಿ ಡಾಕ್ಟರ್ ಆಗಿದ್ದೇವೆ, ಇಂಜಿನಿಯರ್ ಆಗಿದ್ದೇವೆ, ನಮಗೇನು ಮಾಡೋಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಅಂತ. ಯಾರ ಮೇಲೆ ಬೇಕಾದರೂ ಯಾವಾಗ ಬೇಕಾದ್ರೂ ಆಕ್ರಮಣ ನಡೀಬೋದು. ಸರ್ಕಾರನೂ ನಮಗೇನು ನಮ್ಮ ಪರವಾಗಿ ನಿಂತ್ಕೊಳ್ಳೋದಿಲ್ಲ. ಇದರ ಮೇಲೆ ಇನ್ನೇನೋ ಮಾಡುತ್ತೆ. ಇವರು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಏನೇನು ವ್ಯವಸ್ಥೆಗಳು ಬೇಕಾದ್ರು ಮಾಡುತ್ತೆ. ಇನ್ಯಾರೋ ಪ್ರಾಕ್ಸಿಗಳನ್ನು ತಂದು ಪ್ರೊಡ್ಯೂಸ್ ಮಾಡ್ತಾರೆ. ಇದೆಲ್ಲ ಮಾಡ್ತಾರೆ, ನಮ್ಗೆ ಗೊತ್ತು. ಆ ರೀತಿ ಮಾಡುವುದು. ಆದರೆ ಇದು ನ್ಯಾಯಯುತವಾದ್ದಲ್ಲ, ಧರ್ಮಯುತವಾದ್ದಲ್ಲ. ನಾವು ಧರ್ಮಕ್ಕೋಸ್ಕರ, ಸಂಸ್ಕೃತಿಗೋಸ್ಕರ, ದೇಶಕ್ಕೋಸ್ಕರ ಹೋರಾಟ ಮಾಡೋರೇ ನಾವು. ಅದರಲ್ಲಿ ಎರಡು ಪ್ರಶ್ನೆ ಏನಿಲ್ಲ. ಅದರಿಂದ ಹಿಂತೆಗೆಯುವಂಥದ್ದು ಅಥವಾ ಓಡುವಂಥ ಪ್ರಶ್ನೆ ಖಂಡಿತ ಇಲ್ಲ. ಅಲ್ಲ, ಎಲ್ಲರೂ ಸಜ್ಜಾಗಿರಬೇಕು ಅಂತ. ಇದು ಕ್ಷಣ ಸಜ್ಜಾಗಿರಬೇಕಾದಂಥ ಕಾಲಘಟ್ಟ ಅಂತ. ಅದಕ್ಕೆ ನಾನು ಹೇಳಿದ್ದು, ನಾವೇನೋ ಪ್ರೆಸ್ ರಿಪೋರ್ಟರ್ ಉಳಿದವರು ನಾವು ಬದುಕುತ್ತೇವೆ ಅಂತ ಹೇಳುವಂಥ ಸ್ಥಿತಿ ಇಲ್ಲ ಇವತ್ತು ಅಂತ. ಯಾವ ಕ್ಷಣದಲ್ಲಿ, ಯಾಕಂದರೆ ಪೆಹಲ್ಗಾವ್ ನಮಗೆ ಒಂದು ಸೂಚನಾ ಆಕ್ರಮಣ ಆಗಿರುವಂಥದ್ದು. ಇದರಿಂದ ಎಚ್ಚರಿಕೆಗೊಳ್ಳಬೇಕು ನಾವು. ಯಾರ ಮೇಲೆ ಕೂಡ ಯಾವಾಗ ಬೇಕಾದರೂ ಆಕ್ರಮಣ ಆಗ್ಬೋದು. ಅವರಿಗೆ ಇಂಥವನು ಅಂತ ಏನಿಲ್ಲ. ಅವನಿಗೆ ಕಾಂಗ್ರೆಸ್ನವನಾಗಬೇಕು, BJP ಅವನಾಗಬೇಕು, RSSನವನು ಬೇಕು, JDSನವರು, ಹಾಗೆ ಪ್ರಶ್ನೆ ಇಲ್ಲವೇ ಇಲ್ಲ. ಹುಡುಗಿಯರನ್ನ ಹರಿಸ್ಕೊಂಡು ಹಾಗೆ ಹರಿಸ್ಕೊಂಡು ಹೋಗ್ತಾರೆ. BJP ಹುಡುಗಿಯನ್ನು ಅಂತ ಹರಿಸ್ಕೊಂಡು ಹೋಗ್ತಾರೆ, BJP ಹಸುವನ್ನು ಅಂತ ಹರಿಸ್ಕೊಂಡು ಹೋಗ್ತಾರೆ. ಅದೇನೆಲ್ಲ ಹಸು ಬೇಕು, ಹೆಣ್ಣು ಬೇಕು, ಆ ರೀತಿ ಮಾಡ್ತಾ ಹೋಗ್ತಾರೆ. ಕೊಲ್ಲಬೇಕಾದರೂ ಆ ರೀತಿ ಯೋಚನೆ ಮಾಡ್ತಾರೆ. ಒಂದು ಭಯದ ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ಪ್ರಯತ್ನ ಇಲ್ಲ. ಈಗ ಅಕಸ್ಮಾತ್ ಹೀಗಾಯಿತು, ಇನ್ನು ನಾಳೆ ನಾವು ನಡೆಯೋದು ಹಾಗೆ ಅಂತ ಯೋಚನೆ ಮಾಡುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು. ಹಿಂದೂ ಸಮಾಜ ಇದಕ್ಕೆ ಹೆದರುವುದಿಲ್ಲ, ಬಗ್ಗುವುದಿಲ್ಲ, ಅದು ಓಡುವುದಿಲ್ಲ. ಇದರಲ್ಲಿ ಅದಕ್ಕೆ ನಾನು ಓಡುವುದು ಎಲ್ಲಿಗೆ? ನಾವು ಇಲ್ಲೇ ಬದುಕಬೇಕು, ಇಲ್ಲೇ ಗೌರವಯುತವಾಗಿ ಬದುಕಬೇಕು, ನ್ಯಾಯಯುತವಾಗಿ ಬದುಕಬೇಕು. ಆ ರೀತಿ ಯೋಚನೆ ಮಾಡ್ತಾ ಇರುವಂಥ ಹಿಂದೂ ಸಮಾಜ. ಅದಕ್ಕೋಸ್ಕರ ಹಿಂದೂ ಸಮಾಜ ಹಾಗೆ ಯೋಚನೆ ಮಾಡಬೇಕು. ಬಂದಾಗ ಇದನ್ನೆಲ್ಲ ಎದುರಿಸಬೇಕು, ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆ ತಪ್ಪಿರಬಾರ್ದು. ಏನಾಗೋದಿಲ್ಲ ನನಗೆ ಅಂತ ಯಾರೂ ಯೋಚನೆ ಮಾಡಬಾರ್ದು. ಅದಕ್ಕೆ ಪೆಹಲ್ಗಾಮ್ ನಮಗೆ ದೃಷ್ಟಿ ಕೊಟ್ಟಿರುವಂಥದ್ದು ಅಂತ. ಯಾವ ಸಂದರ್ಭದಲ್ಲಿ ಏನು ಆಗುವುದು ಅಂಥ ಪರಿಸ್ಥಿತಿ ಹಿಂದೂ ಸಮಾಜಕ್ಕೆ ಇದೆ ಇವತ್ತು ಅಂತ. ಯಾರೋ ಒಂದಷ್ಟು ಜನರನ್ನು ಪೊಲೀಸರು ಕೇಸಿನಲ್ಲಿ ಹಾಕಿದ್ದಾರೆ. ಹೌದಲ್ಲ ಅಂತ ಯಾರು ಹೇಳಿದ್ರು? ಕೋರ್ಟ್ ಇನ್ನೇನು ಹೇಳಲಿಲ್ಲ. ಇವರು ಅಂದಾಜಿನ ಮೇಲೆ ಮಾಡ್ತಾರೆ. ಪೊಲೀಸರು ಮಾಡಿದೆಲ್ಲ ಸತ್ಯನಾ?
ಮಂಗಳೂರಿನ ಸುಹಾಸ್ ಶೆಟ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ. ಈಗಾಗಲೇ ಅಲ್ಲಿ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಒಂದು ಕಡೆಯಲ್ಲಿ ಪರಮೇಶ್ವರ್ ಅವರು ಕೂಡ ಮನವಿ ಮಾಡ್ತಾ ಇದ್ದಾರೆ, ಶಾಂತಿಯಿಂದ ಇರಿ, ಸರ್ಕಾರ ನಿಮ್ಮ ಜೊತೆ ಇರುತ್ತೆ ಅನ್ನೋ ಮೂಲಕವಾಗಿ ಕೂಡ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ ಇದು ನಿಲ್ತಾನೆ ಇಲ್ಲ. ಈ ಕೊಲೆ ಪ್ರಕರಣಗಳು ಒಂದಾದ್ಮೇಲೆ ಒಂದರಂತೆ ಈ ಮಂಗಳೂರಿನ ಭಾಗದಲ್ಲಿ ಒಬ್ಬರಿಗೆ ಇನ್ನೊಬ್ಬರು ಕೊಲೆಗಳನ್ನ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಒಂದು ಸಮುದಾಯ ಜೊತೆಗೆ ಹಿಂದೂ ಸಮುದಾಯ ಸೇರಿದಂತೆ ಅವರು ಕೊಲೆ ಮಾಡೋದು, ಜೊತೆಗೆ ಇವರು ಕೊಲೆ ಮಾಡೋದು, ಈ ರೀತಿಯಾಗಿ ನಿಲ್ತಾನೆ ಇಲ್ಲ. ಈ ರೀತಿಯಾಗಿ ಪ್ರತೀಕಾರವನ್ನ ತೆಗೆದುಕೊಳ್ತಾನೆ ಹೋಗ್ತಾ ಇದ್ದಾರೆ. ಪ್ರತೀಕಾರವನ್ನ ಒಬ್ಬರಂತೂ ಕೂಡ ಸುಮ್ಮನೆ ಆಗ್ತಾ ಇಲ್ಲ. ಜೊತೆಗೆ RSS ಸಂಘಟನೆ ಸಂಬಂಧಪಟ್ಟಂತೆ, ಜೊತೆಗೆ SDPI ಕೂಡ ಬ್ಯಾನ್ ಆಗಿದೆ ಎನ್ನುವ ಸಂಘಟನೆ ಅವರು ಅದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಮುಸ್ಲಿಂ ಸಮುದಾಯದ ವ್ಯಕ್ತಿಯನ್ನ ಕೂಡ ಹಲ್ಲೆ ಮಾಡಿದ್ದು, ಅದಕ್ಕೆ ರಿವೆಂಜ್ ತೆಗೆದುಕೊಳ್ಳೋದಕ್ಕೆ ಈಗ RSS ಕಾರ್ಯಕರ್ತರನ್ನ ಕೂಡ, ಸುಹಾಸ್ ಶೆಟ್ಟಿಯನ್ನ ಕೂಡ ಈ ರೀತಿಯಾಗಿ ಒಂದಲ್ಲ ಎರಡಲ್ಲ ಸುಮಾರು 2017ರಿಂದ ಕೂಡ ಇದೇ ರೀತಿಯ ಘಟನೆಗಳು ಮರುಕಳಿಸ್ತಾನೆ ಬರ್ತಾ ಇದೆ. ಸುಮಾರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2017ರಲ್ಲಿ ಕೂಡ ಜೂನ್ 21ರಂದು ಕೂಡ ಇದೇ ಪ್ರಕರಣವನ್ನ ಮರುಕಳಿಸಿತ್ತು. ಆಗ ಅಶ್ರಫ್ ಕಲಾಯಿ ಎನ್ನುವ ಅವರನ್ನ ಕೂಡ ಹತ್ಯೆ ಮಾಡ್ತಾರೆ. ಅದಾದ ನಂತರ 2017ರಲ್ಲಿ ಅದೇ ವರ್ಷದಲ್ಲಿ ಜುಲೈ 4ಕ್ಕೆ RSS ಕಾರ್ಯಕರ್ತ ಶರತ್ ಮಡಿವಾಳರನ್ನ ಅವತ್ತು ಕೊಲೆ ಮಾಡ್ತಾರೆ. ಒಂದೇ ವರ್ಷದಲ್ಲಿ 2 ಕೊಲೆ ಆಗುತ್ತೆ. ಮೊದಲಿಗೆ ಮುಸ್ಲಿಂ ಸಮುದಾಯದ ವ್ಯಕ್ತಿಯನ್ನ ಕೊಲೆ ಮಾಡ್ತಾರೆ. ಅದಾದ ನಂತರ ಅದಕ್ಕೆ ಪ್ರತಿಕಾರವಾಗಿ RSS ಕಾರ್ಯಕರ್ತರನ್ನ ಕೂಡ ಅಲ್ಲಿ ರಿವೆಂಜ್ ಆಗಿ ಅದು ಕೂಡ ಒಂದು ಬಲಿ ಪಡೆದುಕೊಳ್ಳುತ್ತೆ. ಅದಾದ ನಂತರ 2018ರಲ್ಲೂ ಕೂಡ ಇಂಥದ್ದೇ ಪ್ರಕರಣ ಮತ್ತೆ ಮರುಕಳಿಸುತ್ತೆ. ಇದೇ ದ್ವೇಷದ ಬೆಳವಣಿಗೆ ಮತ್ತೆ ಮುಂದುವರಿಯುತ್ತೆ. ಆಗ BJP ಕಾರ್ಯಕರ್ತ ದೀಪಕ್ ರಾವ್ ಎನ್ನುವರನ್ನು ಕೂಡ ಅವತ್ತು ಹತ್ಯೆ ಮಾಡ್ತಾರೆ. ಇವಾಗ 2018 ಜನವರಿಯಲ್ಲಿ ಅದಕ್ಕೆ ಪ್ರತಿಕಾರವಾಗಿ ಮತ್ತೊಮ್ಮೆ ಆಗ ಮುಸ್ಲಿಂ ಸಮುದಾಯದ ವ್ಯಕ್ತಿಯನ್ನ ಕೂಡ ಆಗ ಮತ್ತೆ ರಿವೆಂಜ್ ತೆಗೆದುಕೊಂಡು 2018ರಲ್ಲೂ ಕೂಡ ಮತ್ತೆ ಹತ್ಯೆ ಮಾಡ್ತಾರೆ. ಇದೇ ರೀತಿಯಾಗಿ ಸುಮಾರು ಇಂಥದ್ದೇ ಘಟನೆಗಳು ಮರುಕಳಿಸ್ತಾನೆ ಇದೆ. ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡೋದು, ಜೊತೆಗೆ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳನ್ನ ಹತ್ಯೆ ಮಾಡೋದು, ಇದೇ ರೀತಿಯಾಗಿ ಆ ಮಂಗಳೂರಿನ ಭಾಗದಲ್ಲಿ ಒಂದು ರೀತಿಯಾಗಿ ಕೋಮು